ತ್ಯಾಗಮೂರ್ತಿ
ಪ್ರೇಮಮೂರ್ತಿ ಜಗನ್ನಾಥ ಮಹಾರಾಜರು ಅವರು ಭಾರತ ಬಂದರು. ಎಲ್ಲ ಮಹಾತ್ಮರಿಗೆ ವಂದನೆ ಮಾಡಿ ಇವತ್ತ ಪ್ರಥಮ ದಿವಸ ಇದು ನಾಮ ಸಂಕೀರ್ತನ ಸೇವಾ. ಇದು ಕಲಿಯುಗದಲ್ಲಿ ಬಹಳ ಬಹಳ ಶ್ರೇಷ್ಠ ಆಗಿದ್ದ ಸೇವೆ. ಯಾವುದು? ಕೀರ್ತನ ಸೇವೆ. ಮಹಾತ್ಮರು ಈ ಕಾರ್ಯಕ್ರಮಕ್ಕೆ ಒಂದು ಮುಖ್ಯ ಉದ್ದೇಶ ಇಟ್ಟುಕೊಂಡಾಗ ತುಕಾರಾಮ್ ಮಹಾರಾಜರ ಚರಿತ್ರೆ ಹೇಳಬೇಕು. ತುಕಾರಾಮ್ ಮಹಾರಾಜರು ಚರಿತ್ರೆ, ಅವ್ರ ಪುಣ್ಯ ಕಥೆ. ಬಹಳ ಮಂದಿ ನಮ್ಮ ಭಾರತ ದೇಶನ ಬಹಳ ಮಂದಿ ಸಂತರು ಸತ್ಪುರುಷ ಆಗ್ಯಾರ. ಪ್ರತಿಯೊಬ್ಬರು ಮಹಾತ್ಮರಿಗೆ ಬಂದ ಬಂದ ನಮ್ಮ ಈ ದೇಶಕ್ಕೆ ಬಹಳ 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 ತೆಗಿ ಮಾಡ್ತಾರೆ. ಯಾವ ಸಂತ ಸಾಧು ನಮ್ಮ ಭಾರತ ದೇಶ ಹುಟ್ಟಿ ಬಂದಾಗ ನಮ್ಮ ಕೊಡ್ಲಾದ ಹಂಗ ಯಾರು ಹೋಗಿಲ್ಲ, ಎಲ್ಲರೂ ಕೊಟ್ಟು ಹೋಗ್ಯಾರ. ಎಷ್ಟು ಕೊಟ್ಟಾರಂದ್ರೆ ಅವ್ರು ಕೊಟ್ಟಿದ್ದ ದೇಣಿಗೆ ಈ ಚಂದ್ರ ಸೂರ್ಯ ಇರುತ್ತಾಗ ಅವ್ರು ಕೊಟ್ಟಿದ್ದ ದೇಣಿಗೆ ಮುಗಿಯಂಗಿಲ್ಲ. ಎಂತ ಪಾಠ ಏನು ಪಾಠ ಅವರು ಜ್ಞಾನದೇವರು ಜ್ಞಾನೇಶ್ವರಿ ಗ್ರಂಥ ಪಾಠ ಅವರು ತುಕಾರಾಮ್ ಮಹಾರಾಜರು ಅಭಂಗದ ಗಾಥ ಪಾಠ ಅವರು ಬಸವಣ್ಣವರು ವಚನಗಳು ಕೊಟ್ಟವರು ಅಕ್ಕ ಮಹದೇವಿ ಅವರ ವಚನಗಳು ಕೊಟ್ಟವರು ಜನಾಬಾಯಿ ಸಪ್ಪುಬಾಯಿ ಮೀರಾಬಾಯಿ ಅನೇಕ ಮಂದಿ ಮಹಾತ್ಮರು ಈ ದೇಶ ಹುಟ್ಟಿ ಬಂದಾರ. ನಮ್ಮ ದೇಶ ಬಹಳ ಶ್ರೀಮಂತ, ಭಾರತ ದೇಶ ಯಾತ್ರೆ ಶ್ರೀಮಂತ, ಧನ ಸಂಪತ್ತಿ ಬೆಳೆ ಬಂಗಾರ 2 ಕೋಟಿ ಶ್ರೀಮಂತ ಏನೋ ನಮ್ಮ ದೇಶದ ದೌಲತನ ಯಾವ್ದಂದ್ರೆ ಸಂತ ಮಹಾತ್ಮ ಮಾತು ಮಾತಾಡ್ಯಾರ. ಆ ಮಾತಿನಿಂದ ನಾವು ಬಹಳ ಶ್ರೀಮಂತದೇವ. ಎಂತ ಮಾತು ಮಾತಾಡಿ ಹೋಗ್ಯಾರ ಅವರು. ತುಕಾರಾಮ್ ಮಹಾರಾಜರು ಎಂತ ಮಾತು ಮಾತಾಡಿ ಹೋಗ್ಯಾರ. ಅವ್ರು ಬಂದು ಅವ್ರ ಮಾತಿನ ಆರ್ಥಿಕಂದ್ರೆ ಸಾಕು, ನಾವು ಉದ್ಧಾರ ಬೆಳೆದಂಗೆ ಲಗೆ 5 ಲೀಟರ್ ಹಾಲ ಮೊಸರು ಹಾಕ್ಬೇಕಾದ್ರೆ ಅದ್ರಾಗ 5 ಲೀಟರ್ ಮೊಸರು ಹಾಕಂಗಿಲ್ಲ. ಅಷ್ಟೇ 5 ಲೀಟರ್ ಸಾಕು. ಹಂಗ ಮಹಾತ್ಮರಿಗೆ ಮಾತಾಡಿ ಹೋಗ್ಯಾರ. ಅವ್ರು ಎಲ್ಲೂ ಹೋಗಿಲ್ಲ, ಈಗ ಶರೀರ ಹೋಗ್ಯಾರ. ಕೀರ್ತಿ ರೂಪಿ ಜೀವಂತ. ಕಬೀರ್ ಮಹಾರಾಜ್ ಹೇಳ್ತಾನ, सूरत से किरत बड़ी बेनमोह उड़ जाए, मूर्ति तो जाती है कीर्ति कभी न जाए. मूर्ति कितना कीर्ति द्वार, मूर्ति कितना कीर्ति द्वार. मूर्ति हो गई जी कीर्ति अंतो होगा, कीर्ति होगा. ಏನು ಈಗೆಲ್ಲರಿಗಂತ ಅವ್ರು ಹೋಗ್ಯಾರ. ಅವ್ರ ಕೀರ್ತಿ ಜೀವಂತ ಐತಿ, ಕೀರ್ತಿ ರೂಪದಲ್ಲಿ ಜೀವಂತ ಅದ. ಏನು ಈ ಮಹಾತ್ಮರು ಹೋಗ್ಯಾರ, ಅವ್ರು ಹೋಗ್ಯಾರ. ನಾವೆಲ್ಲ ಹೋಗೋದೇವು. ಇಲ್ಲಿ ಯಾರು ಇರಾಕ್ ಬಂದಿಲ್ಲ. ಇಲ್ಲಿ ರಾಮ ಇರಾಕ್ ಬಂದಿಲ್ಲ, ಕೃಷ್ಣ ಇರಾಕ್ ಬಂದಿಲ್ಲ, ಬುದ್ಧಿ ಇರಾಕ್ ಬಂದಿಲ್ಲ. 8 ಮಂದಿ ಹೋಗಿ ಬಂಗಾರ ಎಲ್ಲ ಹೋಗ್ಯಾರ. ಮಹಾವೀರ ಹೋಗ್ಯಾರ. ಕರೆ ಏನಿದೆ ಅಂತ ಹೋಗ್ಯಾರ ಅಂದ್ರೆ ಅಂತ ಕೀರ್ತಿ ಇಟ್ಟು ಹೋಗ್ಯಾರ. ಮುಂದೆ ಹೋಗ್ಬೇಕು ಕೀರ್ತಿ ಅಂತ ಹೋಗಲ್ಲ. ಏನು ಈ ಮೂರ್ತಿ ಕೀರ್ತಿ ಇರ್ತೈತಿಲ್ಲ, ಕೀರ್ತಿ ಹಾರಿ ಹೋಗ್ತೈತಿ. ಧ್ಯಾನ ಅದು ಪಂಕಿಲ್ಲದ ಹಾರಿ ಹೋಗ್ತೈತಿ. ಪಂಕಿಲ್ಲದ ಕೀರ್ತಿ ಪಂಕಿಲ್ಲದ ಹಾರಿ ಹೋಗ್ತೈತಿ ಕೀರ್ತಿ. ಇಂಥ ಮಹಾತ್ಮರು ಕೀರ್ತಿ ರೂಪಲೇ ನಮ್ಮೊಳಗದ. ಅವ್ರು ಏನ್ ಮಾತಾಡ್ಯಾರ, ಅವ್ರ ಮಾತಿನ ಅರ್ಥ ನಾವು ಚರ್ಚೆ ಮಾಡೋದು. ಅದ್ರಲ್ಲಿ ಮಹಾತ್ಮರನ್ನು ಮಾತಾಡಿ ಹೋಗ್ಯಲ್ಲ. ದೇವರ ಬಗ್ಗೆ ಧರ್ಮದ ಬಗ್ಗೆ ಹೇಳಿ ಹೋಗ್ಯಲ್ಲ. ಅವ್ರು ಹೇಳಿದ ತತ್ವದ ಬಗ್ಗೆ ನಾವು ಕೊಡುವುದು ಒಂದೇ ಜಾಗದಾಗ. ಅವ್ರ ಬಗ್ಗೆ, ಅವ್ರ ಮಾತಿನ ಬಗ್ಗೆ, ದೇವರ ಬಗ್ಗೆ, ಧರ್ಮದ ಬಗ್ಗೆ ಚರ್ಚೆ ಮಾಡುವುದು ಇದು ಕಾಣುವುದು ಸತ್ಸಂಗ. ಅದಕ್ಕೆ ಇವತ್ತು ಫಸ್ಟ್ ದಿವಸ ಐತಲ್ಲ, ಅದವ್ರು ನಾನು ಫೋನ್ ಮಾಡಿ ಹೇಳ್ತೇನೆಪ್ಪ, ನೀನು ತುಕಾರಾಮ್ ಮಹಾರಾಜ ಚರಿತ್ರೆ ಹೇಳಿದ್ರು. ತುಕಾರಾಮ್ ಮಹಾರಾಜ ಫೋಟೋ ಇಲ್ಲಿ ಸ್ಥಾಪನಾ ಮಾಡ್ಯಾರ, ಭಾವಚಿತ್ರ ಸ್ಥಾಪನಾ ಮಾಡ್ಯಾರ. ಆದ್ರೆ ಇವತ್ತು ಫಸ್ಟ್ ದಿವಸ ಇತ್ತು. ಇವತ್ತಿನ ಜನ ಭಾಳ ಬಂದಿಲ್ಲ. ಈ ಕಾರ್ಯಕ್ರಮದ ಮುಹೂರ್ತ ಮಾಡಿಬಿಡೈತಿ. ಮುಹೂರ್ತ
ಎಂತ ತ್ಯಾಗ ಅಂತೀರಿ? ಇದು ಕಾಣೋ ತ್ಯಾಗ. ತ್ಯಾಗ ಶಾಂತಿ ಹೋಗಿ ಹೇಳ್ಯಾನ. ಮೊದಲು ಶಾಂತಿ ಮೂರ್ತಿ ಇಂಥ ಸ್ಟೇಜ್ ಮೇಲೆ, ಇಂಥ ಪವಿತ್ರ ಸ್ಥಾನ ಮೇಲೆ, ಇಂಥ ಪವಿತ್ರ ಜಾಗದಾಗ ನಾಮಸ್ಮರಣ ನಡೆದಾಗ ಒಂದು ತೊಲಿ ಬಂಗಾರ ದಾನ ಮಾಡ್ತಾರೆ. ಅದು ಯಾರಿಗೆ? ಒಂದು ಸನ್ಯಾಸಿಗೆ. ನಾನು ಸನ್ಯಾಸಿದೆ, ನಾನು ಸಂಸಾರ ಪ್ರಪಂಚ ಹೆಣ್ಣು ಮಕ್ಕಳು ಇಲ್ಲ. ನಾನು 14 ವಯಸ್ಸಿದ್ದಾಗ ನಾನು ಗುರುನಾಥ ದೀಕ್ಷಾ ಕೊಟ್ಟ. ನಾ ಎಲ್ಲರಿಗೆ ಮಾಡ್ತಾರೆ ಸಂಕಟ ಬಿ ಒಂದು ವರ್ಷ ಅಟೆಂಡ್ ನಾವು ನೋಡಿ. ನಮ್ಮ ಗುರುಗಳಲ್ಲಿ ಮುಂಗಳಗಡ ತಾಲೂಕದ ಬಾಗಡಿ ಮಹಾರಾಜ ನಮ್ಮ ಗುರುಗಳು ಇದ್ರು. ನಮ್ಮ ಗುರುಗಳ ಹೆಂಡ್ರೆ ನಾ 15 ವರ್ಷ ಸೇವಾ ಮಾಡಿ ಅವರ ಅಪ್ಪನೇ ಕೊಟ್ಟರು. ಬಾ ಇನ್ನತ್ತ ಒಬ್ಬ ಜಗತ್ತಾಗ ತಿರ್ಗಾಡ ದೇವರ ಬಗ್ಗೆ, ಧರ್ಮದ ಬಗ್ಗೆ ನಿನಗೇನು ತಿಳಿದಿಲ್ಲ ಅಷ್ಟು ಜಗತ್ತಿಗೆ ಹೇಳ್ಕೋತ ಆಯುಷ್ಯ ಸತ್ಯ ಹೇಳಿದ್ರು. ಅದಕ್ಕೆ ಅಲ್ಲಿ ಪದ್ಧತಿ ಈಗ ನನಗೆ 80 ವರ್ಷ ಅಲ್ಲೈತಿ. ನನ್ನ ಆಯುಷ್ಯದಾಗ ಮಾತ್ರ ಎಲ್ಲೇ ಕೆಲಸ ಮಾಡ್ಕೊಂಡು ಆಯುಷ್ಯಗಳು ಯಾವ ಕೆಲಸ ಅಂದ್ರೆ ಈ ಪರಮಾತ್ಮನ ಮಹಿಮಾ ಹೇಳೋದು, ಜಗತ್ತಿಗೆ ಬದಲೇ ಹೇಳೋದು, ದೇವ್ರ ಬಗ್ಗೆ, ಧರ್ಮದ ಬಗ್ಗೆ, ಮಹಾತ್ಮನ ಬಗ್ಗೆ ಒಟ್ಟ ಈ ಕೀರ್ತನ ಮಾಡಿ ನಾನು ಈ ತರ ಬಂದಿದ್ದೆ. ತುಕಾರಾಮ ಮಹಾರಾಜ್ ಹೇಳ್ತಾರೆ, ಈ ಪರಮಾತ್ಮನಾಗಲಿ ನರಿ ಚರ್ಚೆ ಸಾಂತಕದಾಗಲಿ ದೇಹದಿಂದ ಪರಮಾತ್ಮ ಮಾಡಿದ್ರೆ ಇದರ ಸಾರ್ಥಕ ಆಗತ್ತೆ. ಜಗತ್ತಾಗಿ ಪರಮಾತ್ಮ ಮಾಡಿಲ್ಲ, ಬರೀ ಸಂಸಾರ ಮಾಡ್ಕೊಂಡು ಸಾಧ್ಯ ಅಂದ್ರೆ ಮುಂದೆ ಅಧೋಗತಿ ಎರ್ಕೊಳ್ಳೋದು ಹುಟ್ಟೋದ್ರೆ ಸಾಯಿದ್ರು. ಅದಕ್ಕೆ ಮಹಾತ್ಮ ಹೇಳ್ಯಾರ, ಇವತ್ತು ಕೀರ್ತನ ಆಗೋದು ತಗೊಂಡೀನಿ. ನಾಮದೇವ್ ಮಹಾರಾಜರು ಅಂದ್ರೆ ತುಕಾರಾಮ ಮಹಾರಾಜರು ಇದಕ್ಕಿಂತ ಪೈಲಾ ಅವತಾರ ನಾಮದೇವ್ ಮಹಾರಾಜ ಲಿಂಗದಾಗ ಆದ್ಮೇಲೆ ಅವ ನಾಮದೇವ ತುಕಾರಾಮ ಆಗಿ ಹುಟ್ಟಿದ. ನಾಮದೇವ ತುಕಾರಾಮ ಆಗಿ ಹುಟ್ಟಿದ. ಅದಕ್ಕೆ ಸ್ವಲ್ಪ ನಾಮದೇವ ಮಹಾರಾಜರಿಗೆ ಅವರಿಗೆ ಇನ್ನೊಬ್ಬ ಸುಂದರ ನಾಲ್ಕನೇ ನಾವು ಯಾವ ಮಂಡಳ ಐತಿ. ಮಂಡಳ ಇನ್ನೊಂದು ಶ್ರೀಶೈಲ ಕುಮಾರ್ ಅದ, ಮಂಗಳವೇಡ ಶ್ರೀಶೈಲ ಮಹಾರಾಜರು, ಮೃದಂಗಾಸ, ಗೀಟವಾಸ ಎಲ್ಲ ಕಲಾ ಇದೆ ಅವ್ರ ಕಡೆ. ಅವರು ಕೀರ್ತನ ಮಾಡ್ತಾರೆ, ಭಜನಾ ಎಲ್ಲ ವಿದ್ಯಾ ಅವ್ರ ಕಡೆ. ಸಂತ ದಿವ್ಯ ಬರೋದು ಅಲ್ಲಿ ಸಾಹೇಬ್ ಕಡೆ ವೈರೂಪಿ ಅಲ್ಲಿ ಸಾಹೇಬ್ ಕಬೀರ್ ಮಹಾರಾಜ ಸಂಪ್ರದಾಯ ಮುಸಲ್ಮಾನರು ಕರೆ. ಒಟ್ಟ ನಾವು ಹಿಂದೂ ಧರ್ಮದ ಒಳಗೆ ಇರ್ತಾರೆ. ಅವಾಗ ಹಾಡೋದು, ಭಜನಾ ಹಾಡೋದು, ಒಟ್ಟ ಇದ್ರೊಳಗೆ ಪರಸ್ಪರ ಕಾಂಟ್ರಾಕ್ಟ್ ಮಾಡ್ಕೊಂಡು ಹೋಗ್ತಾರೆ, ರ್ಯಾಲಿ ಮಾಡ್ತಾರೆ. ಊರ ಚಿಕ್ಕೋಡಿ ತಾಲೂಕದಲ್ಲಿ ಮಂಗಾಳಪುರ ಐತೆ. ಮಂಗಾಳ ಚಿಕ್ಕೋಡಿದಿಂದ ಪಶ್ಚಿಮಕ್ಕೆ 10 ಕಿಲೋಮೀಟರ್ ಊರ ಐತೆ ಅಲ್ಲಿ ಸಹ. ಇಲ್ಲಿ ಮೌಲ್ಯ ಕಡೆ ತಮ್ಮ ಅಂತ ನಾವು ಈ ನಾವು ಶಿಶು ಕುಮಾರ ಹೇಳ ಇವ್ರು ಮಗ ತಾನು ವಯಸ್ಸ ಅವ್ನು ಕಿಟಿ ಬರ್ಸ್ತಾನ, ಭಜನೆ ಮಾಡ್ತಾನ. ನಾವು ಸಂಗೀತ ಕೀರ್ತನೆ ಹೇಳುವಾಗ ಇದು ಬೇಕಲ್ಲ, ತಾಳ ಮಾಸ. ಇವರು 20 ವರ್ಷ ಬಂದಿ 3 ಮಂದಿ ಅವರು ತಾಳ ಮಾಸ ಕೊಡ್ತಾರೆ. ಇದು ಕೀರ್ತನ ಒಬ್ಬರು ಏನಾಗಿಲ್ಲ, ಪ್ರವಚನ ಒಬ್ಬರು ಇರ್ತದೆ. ಪ್ರವಚನ ಒಬ್ಬರು ಇರ್ತದೆ. ಇದನ್ನ ತುರ್ಚೆ ಹಾಕಿ ಮ್ಯಾಪ್ ಹೇಳಕ್ಕೆ ಸಾಕು. ಬೇಕಾಗಿಲ್ಲ. ಇದರ ಹೆಸರಾಯ್ತು ಕೀರ್ತನ. ಕಲಿಯುಗದಲ್ಲಿ ಕೀರ್ತನ ಮಾಡಬೇಕು. ಕೀರ್ತನ ಅಂದ್ರೇನ? ಆ ಭಗವಂತನ ಕೀರ್ತಿ ಹೇಳೋದು, ಕೇಳೋದು. ಪರಮಾತ್ಮ ಲೀಲಾ ವರ್ಣನ, ಅವನ ರೂಪದ ವರ್ಣನ, ಅವನ ನಾಮದ ವರ್ಣನ, ಏನು ಅವನ ಅವತಾರದ ವರ್ಣನ, ಪರಮಾತ್ಮ ಹೆಂಗದಾನ, ದೇವರು ಹೆಂಗದಾನ ಅನ್ನೋ ಬಗ್ಗೆ ಇದರ ಚರ್ಚೆ ಮಾಡೋದು, ದೇವರ ನಾಮಸ್ಮರಣೆ ತಗೊಳ್ಳೋದು, ನಾವು ಮಾಡೋದು, ತುತ್ತಾಗಿ ಅನ್ನ ಹಚ್ಚೋದು. ಇದರ ಹೆಸರೇನ? ಕೀರ್ತನ. ಅದು ತುಕಾರಾಮ ಅವಾಗ ಹೇಳ್ತಾನ, ಏನ್ ಹೇಳ್ತಾನ? ನಾಮ ಸಂಕೀರ್ತನ ಸಾಧನ ಬಯಸೋದು. ನಾಮ ಸಂಕೀರ್ತನ ಸಾಧನ ಪರಿತೋಪಿ, ನಾಮ ಸಂಕೀರ್ತನ ಸಾಧನ ಪರಿತೋಪಿ, ನಾಮ ಸಂಕೀರ್ತನ Amen.
ನಾಮದೇವ ಮಹಾರಾಜರು ಹೇಳ್ತಾರೆ, ನಾಮದೇವರನ್ನು ತುಕಾರಾಮನು ಪೈಲವ ಹೋದ, ಅದಕ್ಕಿಂತ ಪೈಲ ಹೋದ ನಾಮದೇವ ಸಿಪ್ಪಿ ಅವರ ಮಗ ಇದ್ರು ಮರಾಠಿ ಭಾಷೆಯಲ್ಲಿ. ಆದ್ದರಿಂದ ನಾವು ಹೇಳೋದಕ್ಕೆ ಕನ್ನಡದಲ್ಲಿ ನನಗೆ ಎರಡೂ ಭಾಷೆ ಸಣ್ಣವಾಗಿದ್ದಾಗ ನಮ್ಮ ಬಗ್ಗೆ ಎರಡೂ ಭಾಷೆ ನಡೀತಿದ್ವಿ. ಇವು ನಡೀತಾವ. ನಾವು ಹುಟ್ಟಿದ ದೂರ ಗುಡ್ಡಾಪುರ, ನಮ್ಮಲ್ಲಿ ಗುಡ್ಡಾಪುರ ಹುಟ್ಟಿದ್ದು ಎರಡೂ ಭಾಷೆ. ಬಸವಣ್ಣವರು ವಚನ ಪಡೆಯಾಗ ಕನ್ನಡದಲ್ಲಿ, ತುಕಾರಾಮರು ಅವಾಗ ಪ್ರಕಾರ ಮರಾಠಿಯಲ್ಲಿ, ನಾಮದೇವ ಮಹಾರಾಜರ ಅವಾಗ ಪ್ರಕಾರ ಮರಾಠಿಯಲ್ಲಿ. ಭಾಷಾ ಬೇರೆ ಬೇರೆ ನಾವು ಎಲ್ಲ ಹೇಳೋದು ಮಾತ್ರ ಒಂದು ತತ್ವ ಬೇರೆ. ಪರಮ ತತ್ವವನ್ನು ಜಗತ್ತಿನ ಒಂದು ಜೀವನವನ್ನು ಹೊರಗೆ ಜೀವನವನ್ನು ಯಾರಿಲ್ಲ. ನೀವು ತುಂಬಾ ಕೇಳ್ತೀನಿ, ನೀವು ಒಳಗೆ ಮನಸ್ಸು 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 ಇರುವುದಿಲ್ಲ. ಮನಸ್ಸಾಗಿ ಯಾರು ಇರುವುದಿಲ್ಲ. ನಾನು ಜಗತ್ತಿನ ಒಳಗೆ ದೇವನು ಒಬ್ಬನೇ ಅಲ್ಲ. ಯಾರು ಯಾರು ಹೇಮಂತರು, ಯಾರು ಅಲ್ಲ ಅಂತರು, ಯಾರು ಈಶ್ವರ ಅಂತರು, ಯಾರು ಶಿವ ಅಂತರು, ಯಾರು ವಿಠಲ ಅಂತರು, ಯಾರು ನಾರಾಯಣ ಅಂತರು, ಯಾರು ಪಾಂಡುರಂಗ ಅಂತರು, ಯಾರು ಪೊಲೀಸ್ ಅಂತರು. ಬಸವಣ್ಣವರು ಹೇಳಲ್ಲ, ದೇವರು ಒಬ್ಬನೇ, ನಾನು ಹಲವ ಭಗವಂತ ನಮ್ಮ ಜಗತ್ತಿನ ಒಬ್ಬನೇ ಅದಾನ. ಅವನ ಹೆಸರು ಬಾಳ ईश्वर अल्लाह तेरे नाम सबको सन्मति दे भगवान। आ परमात्मा बिल्कुल सोहागी को मानोदे अरे संसार माने साइज को अಲ್ಲ संसार माने साइज को मानो ಜ್ಞಾನದಲ್ಲಿ ಹೇಳ್ತಾ ಸಂಸಾರ ಜೋಡಾಗಿ ಕನಸೆ ಏನು ಕಾಣಿಸ್ತೈತೆ ಅದು ಸುಳ್ಳು, ಯಾವ ಕಾಣಿಸ್ತೀವಿ ಅಂತ ಕರೆಯಿತು. ಎದು ಕಷ್ಟಂ ತದು ನಷ್ಟಂ. ಏನ್ ಕಾಣಿಸ್ತಿತ್ತು ಒಂದಿನ ಇರುವುದು, ಯಾವ ಕಾಣಿಲ್ಲ ಮಾತ್ರ ಶಾಶ್ವತ. ಅವನ ಹೆಸರು ಸತ್ಯ, परमात्मा ईश्वर शिव नारायण। असत्य गुरुत ಮಾಡ್ಕೊಳ್ಳೋ ಸಲುವಾಗಿ ಮಾನವಲ್ಲ. ಜಗತ್ತಿನ ಸತ್ಯ ಸತ್ಯ ಇಲ್ಲ. ಅದರ ಪರಿಚಯ ಮಾಡ್ಕೊಳ್ಳೋ ಸಲುವಾಗಿ, ಅದರ ಗುರುತ ಮಾಡ್ಕೊಳ್ಳೋ ಸಲುವಾಗಿ ಈ ಮಾನವ ಜನ್ಮ ಸಂಸಾರ ಎಲ್ಲ ಜನ್ಮದಾಗೈತಿ. ಮನುಷ್ಯ ಜನ್ಮದಾಗ ಅಷ್ಟ ಸಂಸಾರ ಹ್ಯಾಂಗ ತಿಳ್ಕೊಬೇಡ. ನಾಯಿ ಜನ್ಮಕ್ಕಾದ್ರೆ ನಾಯಿಗಳು ಮಜಾ ಆಗ್ತಾವ, ಅವು ಕಂಡ ಇರ್ತಾವ. ಬೆಕ್ಕುಗಳು, ನಾಯಿಗಳು ಹಾಲಿನ ಸಂಸಾರ ಮಾಡ್ತಾವೆ, ಯಾರಿಗೆ ನಾತಾಗಿಲ್ಲ. ಎರಡು ನಾಸ ನಾಯಿಗಳು, ಇರುವಿ, ಉಗಾಣ, ಚಿಕ್ಕಾಣ, ಹಂದಿ, ಹುಲಿ, ಎನ್ನುತ್ತ 84 ಲಕ್ಷ ಜೀವರಾಶಿ ಅದಾವಲ್ಲ, ಎಲ್ಲರಿಗೆ ಸಂಸಾರ ಐತಿ. ಅವ್ರು ಹೇಳ್ಯಾರ, ಆಹಾರ, ನಿದ್ರೆ, ಭಯ, ಮೈಥುನ ಸರ್ವಯೋನಿಸಿ ಸಂಸಮ. ಮನುಷ್ಯ ದೇಹಕ್ಕೆ ಜ್ಞಾನ ಆಗಿದ್ದಾನ ಸರ್ವಾಸಿ. ಮಾನವನಿಗೆ ದೇವರು ಜ್ಞಾನ ಭಾಳ ಕೊಟ್ಟ. ಎಂತ ಜ್ಞಾನ ಕೊಟ್ಟ? ಓಹೋ, ಬ್ರಹ್ಮ ಜ್ಞಾನ ಕೊಟ್ಟ ಪರಮಾತ್ಮ. ಬ್ರಹ್ಮ
ಹೇಳುವಂಥದ್ದು ಜ್ಞಾನ ದೇವರು ಕೊಟ್ಟ ನಮಗೆ ಉಳಿಕೆ ಯಾವ ಬರ್ತೀವಿ. ಸಂಸಾರ ಯಾಕಂದ್ರೆ ಹೋಗಿ ಗಂಡ ಹೆಂಡತಿ ತಾಯಿ ತಂದೆ ಅಣ್ಣ ತಮ್ಮ ಎಲ್ಲ ಸಂಪ್ರದಾಯ ಸಿದ್ಧತೆ ಭಗವಂತನ ವಚನ ಮಾತ್ರ ಮನುಷ್ಯ ಅಂತ ಹೇಳ್ಕೊಂಡಾಗ ಅಷ್ಟ ತುಕಾರಾಮ ಹೇಳ್ತಾರೆ ಹೆಚ್ಚಿದಲ್ಲಿ ಗಡೆ ದೇವ ದೇವ ಹೆಚ್ಚಿದಲ್ಲಿ ಗಾಡಿ ದೇವ ದೇವ ಹೆಚ್ಚಿದಲ್ಲಿ ಗಾಡಿ ದೇವ ದೇವ ನಾವು ಆತ್ಮ ಜ್ಞಾನಿಯಾಗಿ ಪರಮ ತತ್ವ ತಿಳ್ಕೊಂಡು ಹುಟ್ಟುದು ಸಾವುದು ಬಹುಸಾಗರದಾಗಿ ಮುಕ್ತ ಆಗ್ಬೇಕಾದ್ರೆ ಮನುಷ್ಯ ಬಂದಾಗ ಪ್ರತಿ ಕೆಲಸ ವೃತ್ತಿ ಧರ್ಮದ ಬಾಧೆ ಕೆಲಸ ಆಗುವುದಿಲ್ಲ. ಕೇವಲ ಮನುಷ್ಯ ಜನ್ಮ ಬಂದಾಗ ಆ ಪರಮಾತ್ಮ ಮುಕ್ತ ಮಾಡ್ಕೊಳಕ್ ಬರ್ತೈತಿ. ಉಳಿಕಿದ ಯಾವ ಜನ್ಮದಲ್ಲಿ ಬರುವುದಿಲ್ಲ. ಅದಕ್ಕೆ ನಾಮದೇವ ಮಹಾರಾಜರು ಈ ಹಬ್ಬದಲ್ಲಿ ಇದನ್ನು ವರ್ಣನೆ ಮಾಡ್ಯಾರ. ಸೇವಟಚ್ಚಿ ಪಾಡಿ ಸೇವಟಚ್ಚಿ ಪಾಡಿ ಸೇವಟಚ್ಚಿ ಪಾಡಿ ಕಾಮಂತ ಧರ್ಮ ಸೇವಟಚ್ಚಿ ಪಾಡಿ ಕಾಮಂತ ಧರ್ಮ ನೋಡಿ ಈ ಕೀರ್ತನ ಪುರಾಣ ಗೊತ್ತಾಗ್ತದೆ. ಬೇರೆ ಯಾರು ಬಂದಿಲ್ಲ, ಬರೀ ವರ್ಷ ಬಂದಲ್ಲ. ಹೌದಲ್ಲ ನೋಡಿ ಯಾರು ಬೇರೆದವ್ರು ಯಾರು ಯಾರು ಬೇರೆದವ್ರು ಯಾರು ಇವ್ರಾಗ ಅವು ಬಂದಿಲ್ಲ. ಕುಟ್ಟಿಲಿ ಯಾರು ಏನು ಹೇಳಬೇಕ ಕೇಳಬೇಕ ಅವು ಬಂದಿಲ್ಲ. ಏನು ನಾಲ್ಕೈದು ಮನೆಗಳು ಎಲ್ಲ ಮನೆ ಬೇಕುಗಳು ಬೇಕುಗಳು ನಾಲ್ಕೈದು ಬೇಕಂದು ಬಂದಿಲ್ಲ ಕುಂಡ್ರಬೇಕಾಗ್ತದೆ ಕೇಳ. ಅನೇಕ ಜ್ಞಾನ ಹೀಗೆ ಕೊಟ್ಟೆ ಅವನು ಯಾವುದು ಮನುಷ್ಯ ಬರ್ತಾನ. ಯಾಕೆ ಬರ್ತಾನಂದ್ರೆ ಮಾನವ ಜನ್ಮ ಹೆಚ್ಚಿನ ಕೇಳಬೇಕು. ಜನ್ಮ ಇದು ಮಾಡೋದು ಇಡೀ ಆಯುಷ್ಯನಾದಕ್ಕೆ ಹೊಡ್ಕೊಂಡು ಅದ ಕರೆ ತಿಳ್ಕೊಂಡು ದೇವರಿಗೆ ಒಳಗೆ ತುಕ್ಕೆ ಅಂದ್ರೆ ಇದು ಹಾಳಾಯ್ಕೊಂಡು ಕೆಟ್ಟಿರೋದ್ರೆ ಆವಾಜ್ ಕೊಡೋದು ಕರೆಕ್ಟ್ ಇಲ್ಲ. ಸಾಮಾನ್ಯ ಹಿಂಗೆ ಹಿಂಗೆ ಮಾಡೋ ಹಿಂಗೆ ಮಾಡಕ್ ಹೋಗ್ಬೇಡ್ರಿ. ಬ್ರಹ್ಮ ಮಾತ್ರ ಜಯ ಜಯ ವಿಠಲ
ಒಂದು ವಚನ ನಾನು ಬಸವನ ವಚನ ಅಲ್ಲಪ್ರಭು ಇರೋದು ವಚನ ಅಲ್ಲ ನಾನು ಸಂತರ ವಚನ ಅದಕ್ಕೆ ಅಭಂಗ ಅಂತ ಅಂದ್ರೆ ನಾಮದೇವ ಮಹಾರಾಜರು ಈ ನಮಸ್ಕಾರ ಮಾಡಬೇಕು ಏನಾರ ಡ್ರೈವರಿಗೆ ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ नामदेव महाराज बाहुनगर तुकाराम महाराज पहिला अवतार नामदेव महाराज अभंग बरीता ಅಂದ್ರೆ ವಚನ ಬರೀತಾ ಏನು ಹೇಳಬೇಕು ಅಂದ್ರೆ ಆಲೋಚನೆ ಬಾಳಬೇಕಾಗಿ ಅಷ್ಟು ಜನ ಪೂರ್ಣ ಮಾಡಿಬಿಟ್ಟಿದೆ ಈ ನಾಮದೇವ ಮಹಾರಾಜ ಏನಿದ್ರು पंढरपूर ಕ್ಷೇತ್ರದಲ್ಲಿ ನಾಮದೇವ ಮಹಾರಾಜ ನಾಮದೇವ ಮಹಾರಾಜ ಕೀರ್ತನ ಮಾಡಿದ್ರು ನಾಮದೇವ ಮಹಾರಾಜ ಕೀರ್ತನ ಮಾಡಕಂತಂದ್ರೆ ನಾಮದೇವರ ಕೀರ್ತನದಾಗ ಸ್ವತಃ ಪಾಂಡುರಂಗ ಪರಮಾತ್ಮ ಒಂದು ಕೀರ್ತನದಾಗ ಕೂತ್ಕೊಂಡ ಕಲಿಯುಗದಲ್ಲಿ ಭಗವಂತನಿಗೆ ಯಾವುದು ಭಕ್ತಿ ಪ್ರಿಯ ಅಂದ್ರೆ ಕೀರ್ತನ ಭಕ್ತಿ ಬಹಳ ಪ್ರಿಯ ಕಲಿಯುಗದಲ್ಲಿ ನವೀನ ಭಕ್ತಿಗಳ 9 ಪ್ರಕಾರ ಭಕ್ತಿ ಹೇಳ ಅದಕ್ಕೆ ಎಲ್ಲ ಭಕ್ತಿಗಿಂತ ಪ್ರೇಮ ಭಕ್ತಿ ಯಾವುದು ಹೆಚ್ಚಿನಂದ್ರೆ ಕೀರ್ತನ ಭಕ್ತಿ ಶ್ರವಣ ಕೀರ್ತನ ಶ್ರವಣ ಅಂದ್ರೆ ಕೇಳು ಕೀರ್ತನ ಅಂದ್ರೆ ಜೋಡು ದೇವರಿಗೆ ಯಾವ ಭಕ್ತಿ ಪ್ರಿಯ ಇದೆ ಶ್ರವಣ ಭಕ್ತಿ ಕೀರ್ತನ ಭಕ್ತಿ ಮಾಡಿಸಿದೆ ಕೇಳು ಬಹಳ ಪ್ರೇಮ ದೇವರಿಗೆ ನಾಮದೇವ ಅವರೆಲ್ಲ ಸನ್ಯಾಸಿಗಳೇನಾಗ್ಯಾವ ಪ್ರಪಂಚಕ್ಕೆ ಅವನಿಗೆ ಮಕ್ಕಳು ಹೆಂಗರಿದ್ರು ಮಕ್ಕಳಿದ್ರು ನಿಮ್ಮಲ್ಲಿ ಅವರು ಸಂಸಾರ ಇದೆ ಅಲ್ಲಿ 15 ಕಿಲೋಮೀಟರ್ ದೂರ ಇದೆ ಗೋಪಾಲಪುರ ಅಂತ ಹೇಳಿ ಅಲ್ಲಿ ಎತ್ತಿದ್ರು ಅವರು ನಾಮದೇವ ಮಹಾರಾಜ ಬಟ್ ಯಾವಾಗಲೂ ಭಗವಂತನ ಸೇವಾ ಐತ ಅವನಿಗೆ ಒಂದು ಹೆಂಡತಿ ಆಕೆ ಹೆಸರೇನ ರಾಜಾಬಾಯಿ ಯಾರ ನಾಮದೇವ ಮಹಾರಾಜ ಹೆಂಡತಿ ರಾಜಾಬಾಯಿ ಮಕ್ಕಳಾಗಿದ್ದು ಅಲ್ಲಿ ಮಕ್ಕಳ ಮದುವೆ ಆಗಿತ್ತು ಸತ್ಕಾರ ಬಂದಿತ್ತು ಕರೆ ನಾಮದೇವ ಮಹಾರಾಜರು ತನ್ನ ಹೆಂಡತಿ ಒಂದು ಮಾತು ಏನು ಈ ರಾಜ ಯಾಕೆ ಸ್ವಾಮಿ ಖರೆ ನಮ್ಮ ಬ್ರಹ್ಮಚಾರ್ಯನ ಅಯ್ಯೋ ಯಾವ ಬ್ರಹ್ಮಚಾರ್ಯ ನಾನು ಸಂಸಾರ ಮಾಡೈತಿ ಮತ್ತು ಬ್ರಹ್ಮಚಾರ್ಯ ಏನೇ ಕಾಣುವ ನಾನು ಕಯ ಬ್ರಹ್ಮಚಾರಿ ನೀವು ಅನ್ಕೋತ ಬೈದ್ರು 20 ವರ್ಷ ಇಲ್ಲ ದಿವಸದಾಗ 2-3 ಸಮಾರೇ ಇದನ್ನ ಅನಾವರ ಆಕೆ ರಾಜಾಬಾಯಿ ಬ್ರಹ್ಮಚಾರಿ ಅಂತ ಹೇಳ್ತೀರಿ ನೀವು ಹ್ಯಾಂಗ ಬ್ರಹ್ಮಚಾರಿ ಹೇಳು ನಾಮದೇವ ಮಹಾರಾಜರು ರಾಜ ನನ್ನ ಹ್ಯಾಂಗ ಬ್ರಹ್ಮಚಾರಿ ನೀವು ಒಂದು ಪ್ರಸಂಗ ಬಂದಾಗ ಹೇಳ್ತೀವಿ ನಾವು ಹಿಂಗೆ 20 ವರ್ಷ ಹೆಂಗರು ನಾನು ಬ್ರಹ್ಮಚಾರಿ ರಾಜಾಬಾಯಿ ನೀವು ಹ್ಯಾಂಗ ಬ್ರಹ್ಮಚಾರಿ ನಾ ಹೆಣ್ಣಿದ್ದೆ ಮಕ್ಕಳ ಸಂಸಾರ ಮಾಡೋದು ಬ್ರಹ್ಮಚಾರಿ ಹ್ಯಾಂಗ ಹೇಳ್ರಿ ಪ್ರಸಂಗ ಬಂದಾಗ ಹೇಳ್ತಾರ ಬರ್ತೀವಿ ಮುಂಜಾನೆ ದಿವಸ ಅಕ್ಕಿದಲ್ಲ ನಾಮದೇವ ಹೆಂಡತಿ ರಾಜಾಬಾಯಿ ಅಕ್ಕಿ ತಾವು ಮನೆಯಾಗ ಅಕ್ಕಿ ತಾವು ಮದುವೆ ತಾವು ಮನೆಯಾಗ ಕರೆಯಾಗ ಬಂದ್ರೆ ಎಲ್ಲ ಬಂದ್ರೆ ಅವರಿಗಿಂತ ಗಾಡಿ ಇಲ್ಲ ಏಟಿನ ಗಾಡಿ ಚಕ್ರಿ ಹೋಗ್ಕೊಂಡ್ರೆ ಕರೆಯಾಗ ಬಂದ್ರೆ ಅವಾಗ ಅವ್ರು ಬಂದು ಕರೆಯಾಗ ರಾತ್ರಿ ಹೊರತು ಅಲ್ಲಿ ಅವ್ರು ಬಸ್ತಿ ಮಾಡಿದ್ರು ಹೇಳಿದ್ರು ತಮ್ಮ ಮದುವೆ ಕರೆ ಕಳ್ಸಾರ ಅಂತ ಹೇಳಿ ಹೇಳ್ತಾರೆ ಮದುವೆ ದಯಾ ಆಕಿ ರಾಜಾಬಾಯಿ ಅಯೋಧ್ಯೆ ಜಳಕ ಮಾಡಿ
ಪತಿದೇವರಿಗೆ ಕಾಲುಗಳಾಗ್ತಾವ. ಗಂಡ ಕಾಲುಗಳಾಗ್ತಾವ. ಗಂಡನಿಗೆ ಕಾಲು ಬರುವಾಗ ನಾಮದೇವ ಮಹಾರಾಜ ಹೋಗಿ ಬಾ ರಾಜಾರಾಯ ಇಲ್ರಿ, ನೀವು ಬ್ರಹ್ಮಚಾರಿ ಅಂತ ನಾವು ಕೇಳ್ತಿರಲ್ಲ, ಅದು ಮಾತು ಯಾವತ್ತು ಹೇಳ್ತಿರಲ್ಲ. ಹೌದು, ನಾವು ಬ್ರಹ್ಮಚಾರಿ. ನೀವು ಯಾವ ಬ್ರಹ್ಮಚಾರಿ ಈಗ ಹೇಳಿ ನಾನು ಕೇಳ್ಕೊಳ್ಳೋ ತಾವು ಮನೆಗೆ ಹೋಗ್ತಾನ. ಹಿಂಗ ಭಾಳ ದಿವಸ ಆಯ್ತು, ನೀನು ಹಿಂಗ ಹೇಳೋದು ಬಂದಿದ್ದೀನಿ, ನಾನು ಮುಂದೆ ಹೇಳ್ತೇನೆ ಅನ್ಕೊಂಡು ಬಂದೀನಿ. ಇವತ್ತು ನಿಮಗೆ ಹೇಳ್ಬಿಡ್ತೀನೋ, ಮತ್ತೆ ಒಂದು ಕೆಲಸ ಮಾಡ. ಈ ಲಕ್ಷ ಕೊಟ್ಟು ಕೇಳಿದ್ರೆ ಲಕ್ಷ ಕೊಟ್ಟು ಇಲ್ಲಿ ಮನಸ್ಸಿಗೆ ಕೇಳಿದ್ರೆ ಇದರಾಗಿ ರಸ ಸಿಗ್ತೈತಿ. ಇಲ್ಲ ದೇಹ ಮನಸ್ಸಿನಲ್ಲಿ ಗುರುಗಿದ್ರೆ ಇದೇ ಏನು ಒಂದು ಕೆಲಸ ಮಾಡ. ಏನ್ ಮಾಡ್ಲಿ, ನಿಮ್ಮ ಮನ್ಯಾಗ ಒಂದು ದೊಡ್ಡ ಚರಿಗೆ ಹಾಲ ಒಂದು ಚರಿಗೆ ಹಾಲು ತುಂಬ್ಕೊಂಡು ಬಾ, ಹುರು ತುಂಬ್ಕೊಂಡು ಬಾ, ಒಂದು ಈಟ ಆದಾಯ ತಗೊಂಡು ಹೋಗು. ನನಗೆ ಹೇಳ್ತೀನಿ, ನಾನು ಬ್ರಹ್ಮಚಾರಿ ಹೆಂಗೆ ಹೇಳ್ತೀನಿ, ಹಾಲು ತಗೊಂಡು ಬಾ. ಆ ತಾಯಿ ಮನೆಗೆ ಹೋದ್ರು, ಮನ್ಯಾಗ ಹಾಲು ಮನೆಯಿಂದ ತುಂಬಿದ್ರು ಚರಿಗೆ ಹುರು ತಗೊಂಡು ಬಂದರು. ಕೊಟ್ಟರು ಪತಿದೇವರಿಗೆ, ಸ್ವಾಮಿ ತಗೊಂಡು. ಹಾ, ಭಾಳ ಚಲೋ ಆಯ್ತು. ನಿನಗೊಂದು ಕೆಲಸ ಹೇಳ್ತೀನಿ, ಈ ಕೆಲಸ ಮಾಡ್ಕೊಂಡು ಬಾ. ನಾ ಬ್ರಹ್ಮಚಾರಿ ಯಾರು ಹೇಳ್ತೀವಿ ಏನಿಲ್ಲ, ಇದು ಚಕ್ಕಿನಕಾಯಿ ಇರ್ತವ ಎಂದ ಗಾಡಿ ಹಾಕೊಂಡು ಮದುವೆಗೆ ಹೋಗು. ಮದುವೆ ತಮ್ಮ ಮದುವೆ ಮಾಡಿ ಬಾ, ಹೊಳಿ ಬಾ, ಇದಕ್ಕೆ ತಗೊಂಡ್ ಬಾ. ಇದ್ರಾಗ ಹಣಿ ಸುತ್ತ ಹಾಲು ಚೆಲ್ಲಿರಬಾರ್ದು. ಈಗ ಯಾರಿನ ಕೈಯಾಗ ಕೊಟ್ಟ ಹಿಂಗ ನನ್ನ ಕೈಯಾಗ ತಂದು ಕೊಡ, ಒಂದು ಹನಿ ಚೆಲ್ಲಾರ್ದು, ಏನು ನುಕ್ಸಾನ ಆಗಲಾರ್ದು ನನ್ನ ಕೈಯಾಗ ತಂದು ಕೊಡ. ಅವಾಗ ಬ್ರಹ್ಮಚಾರಿ ಹೇಳ್ತೀನಿ ಅಂತ ಈ ಕಟ್ಟಿ ಕೇಳಿ ನಿಮ್ಗೂ ಬ್ರಹ್ಮಚಾರಿ ಇರಾಕ ಬರ್ತದೆ ಸಂಸಾರದಾಗ. ಅಪ್ಪನಿಗೆ ಯಾವ ಹೇಳ್ತಾರೆ ಎಲ್ಲ ಈ ರೀತಿ ಸಂಸಾರ ಮಾಡೋದು, ಈ ರೀತಿ ಸಂಸಾರ ಮಾಡಲಿ ಅಂತೇಳಿ ನಾವು ಭಾರತ ಮಾಡಿ ತೋರ್ಸಾರ, ಕಲ್ಯಾಣ ಮಾಡಿ ತೋರ್ಸಾರ. ಇದು ಬರೀ ಕೇಳಿ ಏನು ಬೈಲ ನಾವು ಹೊರ ಹೇಳ್ಬೇಕಾದ್ರೆ, ಸಮುದ್ರಕ್ಕೆ ಹೋಗಿ ಕೂಡ್ಬೇಕಾದ್ರೆ ನಾವು ಹೊಳೆ ಜಿಗಿಬೇಕು, ಸಮುದ್ರ ಹಂಗ ದೇವರಾಂತರ ಹೋಗಿ ಕೂಡ್ಬೇಕಾದ್ರೆ ಪಾಪ ತಾಯಿ ಚಲೋ ಗಾಡಿ ಕೊಟ್ಟಾಳ. ಗಾಡಿ ಹೊಂಡ ಎತ್ತಿನ ಗಾಡಿ, ಎತ್ತಿನ ಗಾಡಿ ತರ ಹೋಗ್ತಿದ್ದ ದಡ 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 ಮಕ್ಕಳು. ಅವ ಗಾಡಿ ಹೊಡ ಹೊಡ್ಯಾಕ ಕೈಯಾಗ ಚಂಗೆ ಹಿಡ್ಕೊಂಡು ಕೂತಾಳ ತಾಯಿ. ಜನರು ಚಲಬಾರ್ದು, ನಮ್ಮ ಮಲಕ್ರ ಒಂದು ಈಟು ಚಲಬಾರ್ದು. ಒಂದು ಈಟು ಚೆಲ್ಲಿದ್ರೆ ಅವ್ರು ಬ್ರಹ್ಮಚಾರಿ ಹೆಂಗದಾಗ ಅವ್ರು ಹೇಳೋಲ್ಲ. ವಾರದಲ್ಲಿ ಅಲ್ಲಿ ಹೋಗಿ ಒಂದು ಮನೆಯಾಗ ಹೋಗಿ ಒಂದು ಮನೆಯಾಗ ಕೊಟ್ಟ ಸರಿಗೆ ಕಾವ ಮಾಡೋದು. ಈ ಕಡೆ ಬಂದು ಮದುವೆ ಅಜ್ಜಿಗಳ ತಕ್ಕ ಆಯಾಮ ನಡ, ಊಟ ನಡ್ದ, ಎಲ್ಲ ನಡ್ದ, ಸ್ವಾಮ್ಯಾಗ ಬಂದ ಎಲ್ಲ ಫುಲ್ ನಡ್ದ. ಈ ತಾಯಿ ಮಾತ್ರ ಮನ್ಯಾಗ ಮೂಲೆ ಹಾಕುತ್ತಾಳ. ಏನ್ ಮಾಡ್ತಾರ
ನೀವು ಇದನ್ನೆಲ್ಲ ಯಾಕೆ ಪತಿದೇವರ ಆಜ್ಞೆ ಪಾಲನೆ ಮಾಡಬೇಕು? ಗುರುಗಳ ಆಜ್ಞೆ ಪಾಲನೆ ಮಾಡಿದ್ರೆ ಶಿಕ್ಷಕರ ಹೆಸರು ಬರ್ತೈತೆ. ಗಂಡನ ಆಜ್ಞೆ ಪಾಲನೆ ಮಾಡಿದ್ರೆ ಈಗ ತತ್ವ ಹೇಳ್ತಾರಲ್ಲ ಗುರು ಪತಿದೇವರು. 5-6 ದಿವಸ ಇರ್ತಾರೆ. 5-6 ದಿವಸ ಮದುವೆ ಹೋಗ್ಯಾನ. ಮತ್ತೆ ಹೋಗಿಲ್ಲ ಗಂಡನಿಗೆ ಹೊಡ್ಯಾರ. ಆ ತಾಯಿ ಸರಿ ಗಾಡಿ ಮತ್ತು ಗಾಡಿ ಮನೆಗೆ ಕೆಕಡೆ ಎಲ್ಲ ಅಲ್ಲಿ ಕೂತಿದ್ರು ನಾಮದೇವ್ ಮಹಾರಾಜ. ಅವ್ರು ಯಾಕೆ ಕೊಟ್ಟಿದ್ರು? ಕೊಳ್ಳೋದು ದಿನ ಹಾಕೋತಿದ್ರು, ಉದ್ದು ದಿನ ಇರ್ತಿದ್ರು. ಮತ್ತೊಂದು ಕೈಯಿಂದ ಇಬ್ಬರೇ ಇರ್ತಿದ್ರು. ಈಗ ನಾಮದೇವ್ ಮಹಾರಾಜ ಯಾವತ್ತೂ ಡ್ರೆಸ್ ಇದ್ದಲ್ರಿ. ಮಹಾಜ್ಞಾನಿ, ಬ್ರಹ್ಮಜ್ಞಾನಿ, ಭಕ್ತಿಮಯ ಜೀವನ ನಾಮದೇವ್ ಮಹಾರಾಜ. ಪಾಂಡುರ ಪ್ರಿಯ ಭಕ್ತ ಬಂದು ಅದು ಚರಿಗೆ ಕೈಯಿಂದ ಗಂಡನ ಕೈ ಪಾಡು ಅವರು ಹಿಡಿದ್ರು. ಗಂಡನ ಕೈಯಾಗಿ ಚರಿಗೆ ಕೊಟ್ಟರು. ಮತ್ತು ಅವ್ರ ಬಾಳ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಒಂದು ಕೈ ಮುಗಿದಿದ್ರು. ಸ್ವಾಮಿ ಹೇಳಿದ್ರು, ನೀವು ಬ್ರಹ್ಮಚಾರಿ ಯಾಕೆ ಹೇಳಿದ್ರಿ? ನಾವು ಇವಾಗ ಹೇಳ್ತದ ಈ ರಾಜ ನಿಮ್ಮ ಮದುವೆ ಹೋಗಿದಿಲ್ಲ, ನಾನು ಹೋಗಿನಿ. ಹ್ಯಾಂಗಾಯ್ತು ಮದುವೆ? ನನಗೆ ಗೊತ್ತಿಲ್ಲ. ಮದುವೆ ಮದುವೆ ಊಟಕ್ಕೆ ಏನೇನು ಮಾಡಿದ್ರು ನನಗೆ ಗೊತ್ತಿಲ್ಲ. ಬೀಗ್ರೆ ಯಾರು ಬಂದಿದ್ರು ನನಗೆ ಗೊತ್ತಿಲ್ಲ. ಅಲ್ಲಿ ಹೋಗಿ ಅಲ್ಲಿ 5-6 ದಿವಸ ಮದುವೆ ಆಗಿದ್ದಿ, ಏನೇನು ಊಟ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ. ನೀವು ಮದುವೆ ಆಗಿದ್ದಲ್ಲ, ನಾನು ಮದುವೆ ಆಗಿರ್ತೀನಿ, ಕರೆ ಮದುವೆ ನಾನು ಮಾಡಿಲ್ಲ. ಮದುವೆ ನಾನು ಮಾಡಿಲ್ಲ. ಹಣ್ಣಿನ ಮನಸ್ಸೇಲಿತ್ತು, ನಾನು ಮನಸ್ಸಿಗೆ ಸರಿ ಮಾಡಿಕೊಂಡು ಆಗಿನ ತೆಂಗಿನ ನಿಮ್ಮ ಅಜ್ಞ ಏ ರಾಜ ನೋಡ, ನೀ ಮದುವೆ ಆಗಿದ್ದಿ, ಕರೆ ಮದುವೆ ಬರ್ತಿಲ್ಲ. ಹಂಗ ನಾನು ನಿಮ್ಮ ಸಂಸಾರ ಮಾಡಿರ್ಬೇಕು, ನನಗೆ ಸಂಸಾರ ಬರ್ತಿಲ್ಲ. ನೀ ಮದುವೆ ಆಗಿದ್ದಿ, ಕರೆ ಮದುವೆ ಆಗಿ ಬರ್ತಿಲ್ಲ. ನೀತಿ ಮದುವೆ ಆಗ ನಿನ್ನ ಮದುವೆ ಬರ್ತಿಲ್ಲ. ಹಂಗ ನಾನು ನಿಮ್ಮ ಸಂಸಾರ ಮಾಡಿನ, ರಾಜ ನನ್ನ ಸಂಸಾರ ಬರ್ತಿಲ್ಲ. ನಿಮ್ಮ ಮನಸ್ಸು ತೆರಿಗೆ ಆಗಿತ್ತ, ಹಂಗ ನನ್ನ ಮನಸ್ಸ ಪಾಂಡುರಂಗನ ಪಾಲನೆ ಸಂಸಾರ ಸಂತು ಈ ಜಗತ್ತಿನ ಹೊರಗೆ ಬಂದಾಗ ಜಗತ್ತಿಗೆ ಒಂದು ಹರಿದೋರಿಸ್ತೀವಿ. ನೀವು ಹೇಗಬೇಕು, ನಾವೆಲ್ಲ ರೂಮ್ ಮುಟ್ಟೆ ನೀವು ಅಲ್ಲಿ ಬರ್ತೀರಿ, ಅಲ್ಲಿ ಬರ್ತೀರಿ, ನಮ್ಮೇಲೆ ನಮ್ಮ ಹೆಚ್ಚಿನ ಬರೆಯುವ ತೇರು ಒಳ್ಳೆ ಸಂದಗಿರಿ ಮಾಗೆ ಬಾವುಲ ಉಬ್ಬಟ್ಟಲ್ಲಿ ಸಂತನ ಭಯಾನ ಎಲ್ಲಿ ಹೆಜ್ಜೆ ಹೊಡೆಯೋ ಆ ಹೆಜ್ಜೆ ನೋಡ್ಬೋದು ನಾವು ಅವ್ರು ಎಲ್ಲಿ ಹೋಗ್ಯಾರ, ಏನು ಹೋಗ್ಯಾರ, ಎಲ್ಲಿ ಬಂದಿದ್ರು ಅಲ್ಲೇ ಹೋಗ್ಯಾರ. ಎಲ್ಲಿ ಬಂದಾರ, ಯಾರು ಅವರು ಬಂದಾರ ಅಮಿ ವೈಕುಂಠವಾಸಿ, ಅವರು ಹೇಳ್ತಿಗಾರಸಿ ಸಂತರು ಮಹಾತ್ಮರು
ಈ ದೇಶನ ರೂಢಿವಾದ ಜಗತ್ತಿಗೆ ಬಹಳ ಪಟ್ಟು ಹೋಗ್ಯಾರ, ಬಹಳ ಉಪಕಾರ ಮಾಡಿ ಹೋಗ್ಯಾರ. ಈ ದೇಶದಾಗ ಸಂತರು ಶರಣರು ಆಗಲಿಲ್ಲ ಅಂದ್ರೆ ನಾವು ಏನು ಗೊತ್ತಾಗೋದಿಲ್ಲ. ಈ ಮಹಾತ್ಮರು ಬಂದು ಇಲ್ಲಿ ಹೋಗ್ಯಾರ, ಇದು ವಸ್ತು ಮಾಡಿ ಹೋಗ್ಯಾರ. ಈಗ ಮಹಾತ್ಮರು ಅದಾರ ಏನ್ರಿ ಹಂಗ ಯಾವ ಹಿಂಗ್ ಬರ್ತದೈತಿ. ಊರಾಗ ಮಠ ಇಲ್ಲ, ಮಠದಾಗ ಗುರುಗಳು ಇಲ್ಲ, ಅಲ್ಲಿ ವಾತಾವರಣ ಬಹಳ ಯಾವತ್ತೂ ಪ್ರಫುಲ್ಲ ಇರ್ತೈತಿ. ವಾತಾವರಣ ಅಲ್ಲಿ ಯಾವಾಗ ಸೂಕ್ಷ್ಮ ಯಾವಾಗ ಮನುಷ್ಯನ ಪ್ರಭಾವ ಇರ್ತೈತಿ. ಆ ಮಠ ಮಂದಿರದ ಅಲ್ಲಿ ಮಠದಾಗ ಗುರುಗಳದ ಅವ್ರ ಒಳಗಿನ ತಾಕತ್ತಿದ್ದ ತಾಕತ್ ಸಾಮಾನ್ಯ ಮನುಷ್ಯನ ಮೇಲೆ ಪರಿಣಾಮ ಮಾಡ್ತೈತಿ. ಸತ್ಸಂಗ ಅದಕ್ಕೆ ಬಹಳ ಸಲಹೆ ಎಲ್ಲ ಬಂದ್ರಿ. ಎಲ್ಲ ನಾನು ಕೂತೀರಿ, ನಾನು ಎಲ್ಲ ಕೂಡೀನಿ, ನೀವು ನಾನು ನೋಡಿರಿ. ಈಗ ನಾ ಮಹಾರಾಜರಿಗೆ ನೋಡಿರಿ, ಪಂಡ್ರಾಪುರದವರಿಗೆ ನಮ್ಮ ಶಿವಕುಮಾರ ಬಳಸ್ತಾನ, ಅಲ್ಲಿ ಸಾರು ಪಿ ಟಿ ಮಾಸ್ತರ್ ಹಾಡ್ತಾರ, ನಮ್ಮ ವಿಜಯ್ ಸಾಂತಮ್ಮ, ನಾವು 4-5 ಮಂದಿ ಭಾಳ ಇಲ್ಲಿ 20 ಮಂದಿ ಬಂದಾಗ ಸಾಥ್ ಮಾಡಾಕ. ಮತ್ತು ನೀವು ಎಲ್ಲ ಇಲ್ಲಿ ಬಂದಿರಿ, ಒಂದು ತಾಸು ಆಯ್ತು ನೀವು ಬಂದಿರಿ ಕೂತೀರಿ, ಇಲ್ಲಿ ಬಂದಿರಿ, ಬಹಳ ಸಂತೋಷ ಆಯ್ತು. ನಾಳಿಂದ ಚಲೋ ಮಸ್ತ್ ನಾಳೆ ಕರೆಕ್ಟ್ ಟೈಮ್ ಹೇಳಿದ್ರೆ ಯಾವಾಗ 7 ಗಂಟೆ 7 ಗಂಟೆ 7 ಗಂಟೆ ಬರ್ತೀವಿ. 7 ಗಂಟೆ ಮನೆಗೆ ಕೆಲಸ ಇರ್ತದೆ. ಇಲ್ಲಿರ್ತದಲ್ಲ ಮನೆಗೆ 7 ಗಂಟೆಗೆ ಮನೆಯಾಗ ಬರ್ತಿರ್ತಾವ. ಏನು ಕರೆ ಈಗ ನಾ ಯಾವಾಗ ಇರ್ಬೇಕಂತ ಕರ್ನಾಟಕದಲ್ಲಿ ಯಾವತ್ತೂ ಇಲ್ಲ, ಎಲ್ಲಿ ನಾವು ಕಾರ್ಯಕ್ರಮ ಇರ್ತಾವ, ತಿನ್ನಾಗಟ್ಟು ಇರ್ತಾವ. ಕರೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅವಾಗ ನಾ ಹೇಳ್ತೀನಿ, ಕೀರ್ತನ ಕೇಳಕ್ ಬಂದವರಿಗೆ ಪ್ರಸಾದ ಮಾಡಿಸೋದಿದ್ರೆ ನಾವು ಬರ್ತೀವಿ. ಒಣ ಕೀರ್ತನ ಹೇಳಕ್ಕಾಗಲ್ಲ, ಅದಕ್ಕೆ ಯಾಕಂದ್ರೆ 7 ಗಂಟೆ ಟೈಮ್, 7 ಗಂಟೆ 8 ಗಂಟೆ ಇಲ್ಲಿ ಪ್ರಸಾದ ಇರ್ತಂದ್ರೆ ಮನ್ಯಾಗ ಏನೋ ಅಡಿಗೆ ಮಾಡೋದು ಗರಜೆ ಇಲ್ಲ. ಎಲ್ಲ ಬರ್ತಾರೆ ಅವರು ಇಲ್ಲೇ ಬಂದು ಕೇಳಿ ಇಲ್ಲೇ ಪ್ರಸಾದ ಹೋಗ್ತಾರೆ. ಆರ್ತಿ ಬರ್ತಾಳ, ಸಚಿನ್ ಬರ್ತಾಳ, ಎಲ್ಲ ಬರ್ತಾಳೆ. ಮತ್ತೆ ಊಟ ಇಲ್ಲ ಕೇಳೋದು ಆರ್ತಿ ಹೋಗಿ ಬರ್ತಾಳ, ಸಸಿಗೆ ಅಡಿಗೆ ಮಾಡೋಣ ಕೇಳ್ತಾನೆ ಕೇಳ ಹೋಗ್ತಾರೆ. ಆರ್ತಿ ಸಸಿ ಶಾಲೆ ಸ್ವಲ್ಪ ಮಾತಾಡೋದು ಇಲ್ಲಾಂದ್ರೆ ಏನು ನೋಡಿ ಏನೋ ಕೊಟ್ಟರೆ ನಾನೇ ಕೇಳ್ತಾರೆ ಕೇಳ್ತಾರೆ ಹೋಗಂತ ಆಕೆ ಮಾಡ್ಬೋದು. ಇಲ್ಲಿ ಯಾರೋ ಇರ್ಬೇಕು. ಏನ್ ಯಾರೋ ಇರ್ಬೇಕ? ಭಜನ ಭೋಜನ ಎರಡು ಇದೆಲ್ಲ ನಡೆದಿಲ್ಲ. ಈ ಮಹಾತ್ಮ ಆಶೀರ್ವಾದ ನಡೆದ ಸೇವೆ. ನಾನು ಫೋನ್ ಮಾಡಿದ್ರು, ಮಹಾರಾಜ ನಮ್ಮ ಪುಣ್ಯತಿಥಿ ಇಲ್ಲಿ 12 ಸುಕಾರ ಮಾಡೋದು ಕೀರ್ತನೆ ಹೇಳಾಕ್ತಾರೆ ಅಂತ ಹೇಳಿ ಅಂತ ಅವ್ರು ಫೋನ್ ಮಾಡಿದ್ರು. ಎಲ್ಲ ಅಲ್ಲಿ ಬಂದಾಗ ಅವ್ರ ಕೈ ಪುಣ್ಯ ಕೊಟ್ಟಿದ್ರು. ಒಂದು 7% ನಾನು ಬನ್ನಿ 18% ದೀಪಾವಳಿ ನಾ ಬಂದಿದ್ದೆ. ಅವಾಗ ಅಲ್ಲಿ ಬಂದಾಗ ಈ ಅರ್ಧವ್ರ ಕೈ ಮಠ ಇದ್ದ ಅವರು ಜಗನ್ನಾಥ ಮಠ ಇದ್ದ ಅವರು ಪರಿಚಯ ಇತ್ತು. ನಾವು ಅವಾಗ ಅವನಿಗೆ ಊಟ ಕರ್ಕೊಂಡು ಬಂದಿರೋ ಒಂದು ಸೀಮಕ್ಕೆ ಅವಾಗ ಮಠ ಬಂದಿಲ್ಲ ಇತ್ತು, ಈ ಗುಡಿ ಬಂದೈತೆ, ಆ ಗುಡಿ ಇಲ್ಲ ಇಲ್ಲಿ ಬಂದ ಅರ್ಧವನಿಗೆ ಕರ್ಕೊಂಡು ಬಂದಿದ್ದೆ. ಪ್ರಸಾದ ಊಟ ಮಾಡಿಸಿ ಮತ್ತೆ ಹೋಗಿದ್ದೇವೆ. ಯಾಕಂದ್ರೆ ಅವರು ನಮ್ಮ ಹೊಸದ ಅಳಿಸ್ಕೊಂಡೆ ಇವ್ನು ಪಡ್ರ ಬಂದಿದ್ರು ಅವರು ಅಲ್ಲಿ ಬಂದ ಅಡುಗೆ ಮಾಡಿಸಿದಪ್ಪ. 1 ಕ್ವಿಂಟಲ್ ಹುಗ್ಗಿ, 1 ಕ್ವಿಂಟಲ್ ಅಡಿಗೆ ಮಾಡಿ ಒಂದು ಗಾಯ ತುಂಬಿ ಹೊಡ್ರಿ 1 ಕ್ವಿಂಟಲ್ ಹೊಡೆದು ಹೋಗಿ ಅಂದೊಂದು ಬಳಿ ಸಾಲಿದ್ದ ನಮ್ಮ ಹಣ್ಣಾಗ ವ್ಯವಸ್ಥೆ ಏನಾಗಿತ್ತು ಅವಾಗ ಹಂಗ ಮನ್ಯಾಗ ಅಡಿಗೆ ಮಾಡಿ ಒಂದು ದೊಡ್ಡ ಕೆಂಪುದಾಗ ತುಂಬಿ ಅಡಿಗೆ ಎಲ್ಲ ಹೊರಡು ಬಾಂಡೆ ಗಾಡಿಯಾಗ ಇಟ್ಟು ಚಂದ್ರಭಾಗ ಗಡ್ಯಾಗ ಒಯ್ದು ಪುಂಡಲೀಕರ ಗುಡಿ ಹಿಂದಿನ ಬಾದು ಅದೆಲ್ಲ ಗಾಡಿಯಾಗ ಇಳಿಸಿ ಆಟೆಲ್ಲ ಅಲ್ಲಿ ಗಡ್ಯಾಗ ಬಂದವರಿಗೆ ಪಾಂಡವ ದರ್ಶನ ಬಂದವರಿಗೆ ಆತ ಸಂತೃಪ್ತ ಮಾಡಿಸಿದ್ರು. ಕಲಿಯೋದು
ಅನ್ನದಾನಿಗಿಂತ ಮೂನದಾನಿಲ್ಲ, ಅನ್ನದಾನಿಗಿಂತ ಹೆಚ್ಚಿನ ದಾನಿ ಯಾವುದಿಲ್ಲ. ಹಾಕಿ ಅನ್ನ ನೀವು ಹಾಕ್ಬೇಕು, ಸಾಲು ಹಾಕ್ಬೇಕು, ಹಂಗೆ ನೀವು ಎಷ್ಟು ಬೆಳೆ ಮಾಡಿ 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 ಒಂದು ಸಾಕು ಹೋಗ್ತೀವಿ. ಅದು ಯಾರಿಗೆ ಪಾಠ ಇಟ್ಟು ಸಾವಿರ ಯಾರಿಗೆ ಪಾಠ ಸಾಯಿ ಇಟ್ಟು ಸಾವಿರ ಇಟ್ಟು ಸತ್ಯ ಅಂದ್ರೆ ಹಿಂಗೆಲ್ಲ ಮಾಡೋಣ. ಪಾಠ ಸಾಯಿ ಯಾರು ಕೊಡೋದಾರು ಪಟ್ಟಿರು ಕೆಟ್ಟಿದ್ದಾರೆ, ಅದು ಮುಂದೆ ಕಟ್ಟಿಟ್ಟಿದ್ದು ಬುದ್ಧಿ ಸರ್ವಜ್ಞ. ನೀವು ವರ್ಣನೆ ಮಾಡಿ ಹೇಳ್ತಾರೆ. ಅದಕ್ಕೆ ನೋಡಿ ಅವ್ರ ಮಹಾತ್ಮರು ಸನ್ಯಾಸಿಗಳಾಗಿ ಸನ್ಯಾಸಿಗಳೇ ಅವಧಿಯಾಗಿಲ್ಲ, ಸುಮ್ಮನೆ ಇವರು ಇರ್ತಿರ್ತಾರೆ. ಯಾಕೆ ಮಾಡಾಕತ್ತೆ? ಜನರ ಸೇವಾ. ಜನರ ಸೇವಾ ಇದು ಈಶ್ವರ ಸೇವಾ, ಜನರ ಸೇವಾ ಇದು ದೇವರ ಸೇವಾ. ಜೈ ಜನಾರ್ದನ ಸಂತ ಮೂರ್ತಿ ವಚನ ಏನು ನಮ್ಮ ಪರಮಾತ್ಮ ಜನರೊಳಗ ಜನರ ಸೇವೆ ಮಾಡುತ್ತಾರೆ. ಅದಕ್ಕೆ ಕೆಲವರು ಬಂದ್ರಿ ಬಹಳ ಸಂತೋಷ ಆಯ್ತು. ನಾಳೆ ಬರ್ರಿ, ಇಲ್ಲಿ ಏನೈತಿ ಅರ್ಧ ಐತಿ, ಇಲ್ಲಿ ಭಜನ ಐತಿ ಮತ್ತು ಭೋಜನ ಐತಿ. ಶಾಸ್ತ್ರ ನಮ್ಮ ಶಾಸ್ತ್ರ ಹಿಂದೂ ಧರ್ಮ ಏನು ಹೇಳ್ತೈತಿ? ಮೊದಲು ಭಜನೆ ಮಾಡ್ಬೇಕ, ಮೊದಲು ಭಜನೆ ಮಾಡ್ಬೇಕ. ಇದಕ್ಕೆ ಹೇಳಿ ಅಥವಾ ಹೇಳ ಮೊದಲೇ ಮಾಡಬೇಕು. ಮೊದಲ ಭೋಜನ ಮಾಡಿ ನೀವು ಭಜನೆ ಮಾಡಬೇಕು. ಭಜನ ಮೊದಲ ಭಜನ ಆಮ್ಯಾಲ ಭೋಜನ. ನೀವು ಬರ್ತದೆ ಇದು ಸರಳ ಇಲ್ಲ. ಇದು ಮೊದಲು ಭೋಜನ ಆಮೇಲೆ ಭಜನೆ ಮಾಡಿದ್ರೆ ಊಟ ಗಾಡಿಯಲ್ಲಿ ವ್ಯವಸ್ಥೆ ಹೋಗುವುದಲ್ಲ. ಅವ್ರ ಭಜನೆ ಮಾಡ್ತಾ ಇದ್ದಾರೆ. ಇಲ್ಲಿ ಭಜನ ಕೈಲಿ ಹೋದಾಗ ಮಂದಿ ಏನ್ ಮಾಡ್ಬೇಕು? ನಿಮ್ಮ ತಪ್ಪಿಸರ ಮಾಡೋದು ಆಗುಲ್ಲ, ಸಂಸಾರ ಬಿಟ್ಟು ಬಿಡದಾಗ ಹೋಗೋದು ಆಗುಲ್ಲ, ಉಪವಾಸ ಮಾಡೋದು ಆಗುಲ್ಲ, ಯಾರಿಗೆ ಏನು ಕೂದು ಆಗುಲ್ಲ. ಕೈಲಿ ಹೋಗೋದು ಜೀವ ಮಾಡಿ, ಕೈಲಿ ಹೋದಾಗ ಮಂದಿ ಅನಿಶ್ಚಯ ಕಮ್ಮಿ, ಶಕ್ತಿ ಕಮ್ಮಿ, ಬುದ್ಧಿ ಕಮ್ಮಿ, ಎಲ್ಲ ಕಡಿಮೆ, ಬಹಳ ಕಡಿಮೆ, ಎಲ್ಲ ಕಡಿಮೆ. ಕೈಲಿ ಹೋದಾಗ ಮಂದಿ ಬಹಳ ಪುಣ್ಯ ಬರಬೇಕಾದ, ಸಾತ್ಮ ಜೀವ ಸದ್ಗತಿ ಸಿಗ್ಬೇಕಾದ ಒಂದು ಕೆಲಸ ಮಾಡ್ಬೇಕ. ಕೈಲಿ ಹೋದಾಗ ಏನ ಈ ಬಾಯಿಗೆ ದೇವ್ರ ಹೆಸರು. ನೀ ಎಲ್ಲಿದ್ದಾರೆ? ಹ್ಯಾಂಗಿದ್ದ? ದೇವ್ರ ಪೂಜೆ ಮಾಡ್ಬೇಕಾದ್ರೆ ಜಳಕ ಮಾಡ್ಬೇಕಾಗ್ತದೆ. ಅಂದ್ರೆ ಜಳಕ ಹೋಗ್ಬೇಕು, ಯಾರು ನಮಸ್ಕಾರ ಮಾಡ ಜಳಕ ಮಾಡ್ಬೇಕು. ಏನ್ ನೋಡ್ಬೇಕಾದ್ರೆ ಜಳಕ ಮಾಡ್ಬೇಕು. ಶಿವ ಮನೋರಂಗಾನಕ್ಕೆ ಜಳಕ ಮಾಡ್ಬೇಕಾಗಿಲ್ಲ. ದೇವ್ರ ಹೆಸರು ಬಾಯಿಗೆ ತಗೊಳ ಜಳಕ ಮಾಡೋದ್ಬೇಕಾಗಿಲ್ಲ. ಕೈಗಾಲ ಮುಖ ತೊಳ್ಕೊಳ್ಳೋದು ಬೇಕಾಗಿಲ್ಲ. ಹಣ್ಣು ತಿಳ್ಕೊಳ್ಳೋದು ಇಲ್ಲ. ಏನಿದ್ದಾನೆ ಏನಿದ್ದಾನೆ ನೀ ಹರಿ ಹರಿ ಆದ ಈ ಮಾತು ನಾವು ಜ್ಞಾನದೇವ ಹೇಳ್ಯಾನ. ಏನ್ ಹೇಳ್ಯಾನ? ಹರಿಮುಖಿ ಮನ, ಹರಿಮುಖಿ ಮನ, ಹರಿಮುಖಿ ಮನ, ಹರಿಮುಖಿ ನಮಸ್ಕಾರ ಮಾಡ್ತೀನಿ, ನೀವು ಬಾಯಿಲೆ ದೇವರ ಹೆಸರು ತುಂಬಾ ಅಂತ ತುಕಾರಾಮ ಸಾಮಾನ್ಯ ಇಲ್ಲ. ಎಲ್ಲರೂ ಸಾಧು ಇಟ್ಕೊಂಡು ಹೋಗ್ಯಾನ, ತುಕಾರಾಮ ಜೀವಂತೂ ಇಟ್ಕೊಂಡು ಹೋಗ್ಯಾನ.
ನಾಮಸ್ಮರಣ ಮಾಡಿ ಇವತ್ತಿಲ್ಲೇ ಈ ಸೇವಾ ಮುಗಿಸು ಎಲ್ಲ ಏನಂದ್ರೆ ನಮ್ಮದಂದ್ರೆ ಹೆಣ್ಮಕ್ಳು ದನಿ ಮಾಡಿಸಬೇಕು ನಿಮ್ಮ ನಾಮ ಸಲುವಾಗಿ ಮಕ್ಕಳನ್ನು ಕುಡಿಯೋದ್ರಿಂದ ಗಂಡ್ಮಕ್ಳು ದನಿ ಫ್ಯಾಕ್ಟ್ರಿ ಹೋಗಿ ಸಲ ಹಿಂಗೆ ಅವಾಗ ನೀವು ಆಮೇಲೆ ನಿಮಗೆ ಒಂದು ಅವರಿಗೆ ಮಾತಾಡ್ಬೇಕು ಹಾಕೊಳ್ಳಿ ಅಂದ್ರೆ ಅರ್ಧಿ ಬರೋದು ಏನು ಅವಗಳಿಲ್ಲ ನಾವೆಲ್ಲ ಸೌಕರ್ಯ ಅವಗಳಿಲ್ಲ ನಾನು ಗೌಟಿ ಬಯಸಿದ ಗೌಟಿ ಇಂಗ್ಲೀಷ್ ಮೀಡಿಯಂ ಗೌಟಿ ಬಯಸಿದ ಅಂದ್ರೆ ಒಟ್ಟಲ್ಲಿ ಮಾಯ ದೇವಸ್ಥಾನ ಬರಬೇಕು ಅಷ್ಟು ನಮ್ಮ ಉದ್ದೇಶ ಇದೆ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಮಾತ್ರ ಬಹಳ ಬಾಯಿ ಮಾತಾಡಿದ್ರು ಎಂಟು ಮಂದಿ ಕೂಡಿರಿ ಈಗ ಆ ಕೈಲಾದ ಶಿವನಾಥ್ ಕೂಡಲು ಅಕ್ಕ ಮದುವೆ 16 ವರ್ಷ ವಯಸ್ಸು ಹುಡುಗಿದ್ದಾಗ ಅಕ್ಕ ಮಾತೆ 16 ವರ್ಷ ವಯಸ್ಸು ಹುಡುಗಿದ್ದಾಗ ಮೇಲೆ ಸೀರಿ ಕಳೆದು ಹೋಗೋದು ಭರ್ತಿಯಾಗಿ ಮಾಡೋಣ ಜನ್ಮ ಬರಲಿಲ್ಲ ಜನ ಮಾಡಕ್ ನಾಚೋದು ಎದುರು ನಾಚೋದು ಯಾರ ಚಾಳ ಹೇಳಿ ಜಗಳ ಹಾಕಕ್ ನಾಚೋದು ಗಂಡದ ಊಟ ಮಗಳ ನಾಚೋದು ಏನ್ರಿ ಬಾಯ ಹೊಲಸೋದು ಬೇಡ ಬೇಗ ನಾಚೋದು ಅರೆ ಭಜನ ಮಾಡಕ್ ನಾಚೆ ಭಜನ ಮಾಡಕ್ ನಾಚೆ ಅಂದ್ರೆ ನೀ ಮನುಷ್ಯ ಜನ್ಮ ಬಂದು ಏನು ಉಪಯೋಗ ಆಯ್ತು ಲಾಭ ಕುಮಾರ ಇದು ಅವಳ ಬೇರೆ ಶಂಭೋ ಶಂಕರ ಗಿರಿಜಾರಮಣ ಗಿರಿಜಾರಮಣ ಪಾರ್ವತಿ ರಮಣ ಗಿರಿಜಾರಮಣ ಪಾರ್ವತಿ ರಮಣ ಶಂಭೋ ಶಂಕರ ಗಿರಿಜಾರಮಣ ಶಂಭೋ ಶಂಕರ ಗಿರಿಜಾರಮಣ ಗಿರಿಜಾರಮಣ ಪಾರ್ವತಿ ರಮಣ ಗಿರಿಜಾರಮಣ ಪಾರ್ವತಿ ನಿಮ್ಮ ಭಜನೆ ಕೇಳಿ ಹಿಂಗೆ ಅನ್ಸತಿ ಲಘು ಸಾಯ್ಬೇಕು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ಬರುವ ಯಾ ತಾಯಿ ಏನು ಭಜನೆ ಮಾಡ್ತಾ ಇದ್ದ ಹೊಟ್ಟಿಲವ ಸಂತ ಸಂದೇಶಿ ಮಹಾತ್ಮ ಹೋಗ್ತಾರೆ ಯಾ ತಾಯಿ ಬಾಯಾಗ ಯಾವತ್ತು ದೇವರು ನಾಮಸ್ಮರಣೆಲ್ಲ ತಾಯಿ ಹೊಟ್ಟೆಯಲ್ಲಿ ಒಬ್ಬ ಸಾಧು ಹುಡ್ತಾನಲ್ಲ ಸತ್ಪುರುಷ ಹುಡ್ತಾನ ಜಗತ್ತ ಕಲ್ಯಾಣ ಮತ್ತೆ ಯಾ ಬಾಯಾಗ ದೇವ್ರ ಹೆಸರು ಬರೀಬೇಡ ಅವು ಹೊಟ್ಟೆಯಲ್ಲಿ ಯಾರು ಹುಡ್ತಾರ ಗಣವರ್ಷ ಬಿಡ್ತಾವ ಅವ್ರ ಹೆಸರು ಏನು ಬೇಕಾದ್ರೆ ಏನು ಉಪಯೋಗ ಒಂದು ಮಗ ಆಗ್ಬಿಟ್ರೆ ದೇವ್ರಿಗೆ ಮಕ್ಕಳು ಭಾಳ ಇಲ್ಲ ಪರಮೇಶ್ವರ್ ಮಕ್ಕಳ ಪಾರ್ವತಿ ಪರಮೇಶ್ವರರು ಇವರಲ್ಲ ಕಾರ್ತಿಕ ಗಣಪತಿ ಇವರಲ್ಲ ಅವ್ರ ನಾಟಕ ರಾಮ ಎಷ್ಟು ಮಂದಿ ಮಕ್ಕಳ ರಾಮನಿಗೆ ಗೊತ್ತಾಯ್ತು ಇವರಲ್ಲ ಲೌಕುಶ ಅವನಲ್ಲ ಹಂಗ ಇದೆಲ್ಲ ಹೇಳ ಕಡೆಯನ್ನು ಕಾರ್ಯಕ್ರಮ ಆಯಿತು ಇವತ್ತಿನ ಮುಗಿಸೋಣ ನಾಳೆ 10 ದಿವಸ ದಿವಸ ನಮ್ಮ ಆತ್ಮನ ಸಾನ್ನಿಧ್ಯದಲ್ಲಿ 10 ದಿವಸ ಕುಡಿಯುತ್ತಲ್ಲ ಯಾರು ತಪ್ಪಿಸ್ಬೇಡ್ರಿ ನಾಳೆ ರಾತ್ರಿ 7:30 ಗಂಟೆಗೆ ಯಾವಾಗ ಕೆಲಸ ಇದ್ರೆ ಬಿಟ್ಟು ಇಲ್ಲಿ ಬಂದ ಈ ಕಾರ್ಯಕ್ರಮದಾಗ ಭಾಗಿಯಾಗಿ ಆ ಸತ್ಪುರುಷರ ಪುಣ್ಯಾರಾಧನೆ ಕಾರ್ಯಕ್ರಮದಾಗ ಅವರ ಆಶೀರ್ವಾದ ಮಾತ್ರ ಆಗಲಿ ಅಂತ ಹೇಳಿ ಎಲ್ಲರಿಗೆ ಕೇಳ್ಕೊಂಡ ಇವತ್ತಿನ ಸೇವಾ ಈಗ ಮೂಲ ಪುಂಡರೀಕ ಜಾಗೃತ ಶ್ರೀಗಣಪತಿ ಎಲ್ಲ
ಜಯ